ಹಲೋ ಗಾಯ್ಸ್, ಸಾರ್ವಭೌಮ ಟಿವಿ ಯೂಟ್ಯೂಬ್ ಚಾನೆಲ್ ಅವರು ಒಂದು ತಿಂಗಳು ಹಿಂದೆ ಸೀರಿಯಲ್ ಆಕ್ಟ್ರೆಸ್ ರಜನಿ ಮತ್ತೆ ಅರುಣ್ ಗೌಡ ಅವರ ಮ್ಯಾರೇಜ್ ಫೋಟೋನ ಅಪ್ಲೋಡ್ ಮಾಡ್ತಾರೆ. ಈ ಫೋಟೋಗೆ ನಮ್ಮ ಜನ ಏನೇನೆಲ್ಲ ಕಮೆಂಟ್ಸ್ ಮಾಡಿದಾರೆ ಅಂತ ನೋಡ್ಕೊಬರೋಣ ಬನ್ನಿ. ಶಿವಾಜಿ ರಾವ್ ಗೋರ್ಪಡೆ ಅನ್ನೋರು ಕಾಡು ಮನುಷ್ಯನ ಕೈಲಿ ಆಪಲ್ ಅಂತ ಕಮೆಂಟ್ ಮಾಡಿದ್ದಾರೆ. ಏನ್ರಿ ನೀವು, ಅವರಿಬ್ರು ಮದ್ವೆ ಆಗೋದಕ್ಕೂ ಕಾಡು ಮನುಷ್ಯನ ಕೈಲಿ ಆಪಲ್ ಇರೋದಕ್ಕೂ ಏನ್ರಿ ಸಂಬಂಧ? ಸುಮ್ನೆ ಏನೇನೋ ಕಮೆಂಟ್ ಮಾಡ್ತೀರಪ್ಪ. ಇನ್ನು ರಾಕೇಶ್ ಅನ್ನೋರು ಮಮ್ಮಿ ಮಮ್ಮಿ ಅಂತಿದ್ದ, ಈಗ ಮಮ್ಮಿನೇ ಮಮ್ಮಿ ಮಾಡ್ತಿದ್ದಾನೆ. ಅಬಾಬಾಬಾಬಾಬಾಬಾ ರೇ, ಇಲ್ಲಿ ಯಾರ್ ಮಮ್ಮಿನ್ ಮಾಡ್ತಿದ್ದಾರೆ ಏನು ಗೊತ್ತಾಗ್ತಿಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ, ಮಮ್ಮಿನಂತೂ ಯಾರೋ ಮಮ್ಮಿ ಮಾಡಲ್ಲ. ಏನ್ ಜನ ರೀ ಏನೇನೋ ಕಮೆಂಟ್ ಮಾಡ್ತಿರಲ್ಲ. ಇನ್ನು ವಿಠಲ್ ಮಗ್ದಮ್ ಅನ್ನೋರು ಹುಡುಗ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ರೀ, ಹುಡುಗ ಚೆನ್ನಾಗಿರ್ಲಿ ಚೆನ್ನಾಗಿಲ್ದಿತ್ತೇನೆ ಇರ್ಲಿ, ಜೀವನ ಮಾಡೋದು ರಜನಿ ಅವ್ರ ಜೊತೆ. ನಿಮ್ಗೇನ್ರಿ ಸಂಬಂಧ, ನಿಮ್ಗೇನ್ರಿ ಪ್ರಾಬ್ಲಮ್ಮು? ಅಂಕಿತಾ ಅನ್ನೋರು ಏನ್ ಕಮೆಂಟ್ ಮಾಡಿದ್ದಾರೆ ಅಂದ್ರೆ, ಆದ್ರೆ ಇವ್ರು ಹೇಳಿದ್ರು ನಾವು ಒಳ್ಳೆ ಫ್ರೆಂಡ್ ಅಂತ. ಅಲ್ಲ, ಅವ್ರ ದುಶ್ಮನಿ ಅಂತ ಏನ್ ಹೇಳ್ಕೊಂಡಿರ್ಲಲ್ಲ, ಫ್ರೆಂಡ್ ಅಂತಾನೆ ತಾನೇ ಹೇಳ್ಕೊಂಡಿದ್ದು. ಆದ್ರೆ ಫ್ರೆಂಡ್ಸ್ ಮದ್ವೆ ಆಗ್ಬಾರ್ದಂತ ಏನಾದ್ರು ರೂಲ್ಸ್ ಇದೆಯಾ? ಇಲ್ಲ ಅಲ್ಲ, ಮದ್ವೆ ಆಗ್ಲಿ ಬಿಡಿ. ಸುಜಾತ ಅನ್ನೋರು ಏನ್ ಕಮೆಂಟ್ ಮಾಡಿದ್ದಾರೆ ಅಂದ್ರೆ, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ, ಗಾಡ್ ಬ್ಲೆಸ್ ಯು, ಲವ್ಲಿ ಕಪಲ್ಸ್ ಅಂತ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಸೂಪರ್. ಇನ್ನು ಅರು ಅನ್ನೋರು ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಚೆನ್ನಾಗಿಲ್ಲ, ಏನ್ ಚೆನ್ನಾಗಿಲ್ಲ ಅಂತ ನಮ್ಗಂತೂ ಗೊತ್ತಾಗ್ತಿಲ್ಲ, ನೀವೇ ಬಂದು ಹೇಳಬೇಕು. ಇನ್ನು ಆನಂದ್ ಅನ್ನೋರು ಏನ್ ಕಮೆಂಟ್ ಮಾಡಿದ್ದಾರೆ ಅಂದ್ರೆ, ಪ್ರೀತಿಗೆ ಕಣ್ಣಿಲ್ಲ. 100% ನಿಜ, ಪ್ರೀತಿಗೆ ಕಣ್ಣಿಲ್ಲ. ಕಣ್ಣಿರ್ಲೇಬಾರ್ದು ಅನ್ಕೊಂತೀನಿ. ಯಾಕಂದ್ರೆ ಕಣ್ಣಿಲ್ದೇ ಇರೋದಕ್ಕೆ ಅನ್ಸುತ್ತೆ ಇಷ್ಟು ಪವಿತ್ರವಾಗಿರೋದು ಪ್ರೀತಿ. ಸುನೀತಾ ದಾಸರ್ ಅನ್ನೋರು ನೈಸ್ ಜೋಡಿ ಅಮೃತ ಅಕ್ಕ, ಗಾಡ್ ಬ್ಲೆಸ್ ಯು, ಕೀಪ್ ಯುವರ್ ವರ್ಕ್ ಹಾರ್ಡ್, ವಿ ಲೈಕ್ ಯುವರ್ ಕಾಮಿಡೀಸ್ ಅಂತ ಬೆಂಗಳೂರಿಂದ ಮೈಸೂರು ತನಕ ಇಷ್ಟುದ್ದ ಕಮೆಂಟ್ ಮಾಡಿದ್ದಾರೆ. ಬಹುಶಃ ಇವರು ಅಮೃತ ವರ್ಷಿಣಿ ಫ್ಯಾನ್ ಇರ್ಬೇಕೇನೋ. ಸೂಪರ್. ಇನ್ನು ಡ್ರೇಕ್ ಅನ್ನೋರು ಅಣ್ಣ ಸೂಪರ್ ಅಂತ ಏನೋ ಒಂದೆರಡು ಲಾಫಿಂಗ್ ಎಮೋಜಿನ ಹಾಕಿದರೆ ಗೊತ್ತಿಲ್ಲ. ಇನ್ನು ಶಶಿಕಾಂತ್ ಪರಶೆಟ್ಟಿ ಅನ್ನೋರು ಏನ್ ಕರ್ಮ ನಮ್ದು ಅಂತ ಕಮೆಂಟ್ ಮಾಡಿದ್ದಾರೆ. ಅಲ್ಲ ರೀ, ಅವರಿಬ್ರು ಮದುವೆ ಆದ್ರೆ ನಿಮ್ ಕರ್ಮ ಏನ್ರಿ ಬರುತ್ತೆ ಅಲ್ಲಿ? ಏನಪ್ಪ ಏನೇನೋ ಕಮೆಂಟ್ ಮಾಡ್ತೀರಾ. ಇನ್ನು ರಶ್ಮಿ ಅನ್ನೋರು ಹ್ಯಾಪಿ ಮ್ಯಾಡ್ ಲೈಫ್ ಬೋತ್ ಆಫ್ ಯು, ಸ್ಟೇ ಬ್ಲೆಸ್ಡ್ ಆಲ್ವೇಸ್ ಅಂತ ವಿಶ್ ಮಾಡಿದ್ದಾರೆ. ಸೂಪರ್. ಇನ್ನು ಸಂತೋಷ್ ಮಂಜು ಅನ್ನೋರು ಏನ್ ಕಮೆಂಟ್ ಮಾಡಿದ್ದಾರೆ ಅಂದ್ರೆ, ಏನ್ ಕಮೆಂಟ್ ಅಂದ್ರೆ ಇದ್ದಪ್ಪ ಕಮೆಂಟು. ನಾಗೋಲಿ ಅಂಡ್ ರಾಮನತ್ತ ಸೂಪರ್ ಅಂತ ಕಮೆಂಟ್ ಮಾಡಿದ್ದಾರೆ. ರೀ, ಇವರಿಬ್ರು ಮದ್ವೆಗೂ ಆ ಆಪ್ತ ಮಿತ್ರ ನಾಗೋಲಿ ಅಂಡ್ ರಾಮನತ್ತಂಗೂ ಏನ್ರೀ ಸಂಬಂಧ? ಎಲ್ಲಿಂದ ಎಲ್ಲಿಗೆಲ್ಲ ತಂದು ಸಿಂಕ್ ಮಾಡ್ತೀರಾ ಅಂತ. ವೀರೇಶ್ ಬಾಬು ಅನ್ನೋರು ಏನ್ ಕಮೆಂಟ್ ಮಾಡಿದ್ದಾರೆ ಅಂದ್ರೆ, ರಾವಣ ಮತ್ತು ಸೀತೆಯ ಮದುವೆ ಆಗಿದೆ. ಅಬಾಬಾಬಾಬಾಬಾಬಾ, ಏನ್ ಕಮೆಂಟ್ ಅಂದ್ರೆ, ರೀ ಏನ್ರೀ ಕಮೆಂಟ್ ಮಾಡ್ತೀರಾ? ನಮ್ಮ ರಜನಿ ಮೇಡಮ್ ಆದ್ರೆ ಸೀತೆ ತರ ಕಾಣಿಸ್ತಾ ಇದ್ದಾರೆ, ಒಪ್ಕೊಂತೀನಿ. ಆದ್ರೆ ಅರುಣ್ ಗೌಡ ಅವರು ನಿಮಗೆ ಯಾವ ಆ್ಯಂಗಲ್ ರಾವಣನ್ ತರ ಕಾಣ್ತಿದ್ದಾರೆ? ರಾವಣಂಗಿರೋದು 10 ತಲೆ, ಆದ್ರೆ ನಮ್ಮ ಅರುಣ್ ಗೌಡ ಅವರಿಗೆ ಕಾಣ್ತಾ ಇರೋದು ನನಗೆ ಒಂದೇ ತಲೆ. ನಿಮ್ಗೇನಾದ್ರೂ 10 ತಲೆ ಕಾಣ್ತಾ ಇದೆಯಾ? ನನ್ಗಂತೂ ಗೊತ್ತಿಲ್ಲ. ಗೆಟ್ ಮೋಟಿವೇಟೆಡ್ ಅನ್ನೋರು ಒಂದು ಸ್ಟೋರಿನೇ ಬರ್ದಿದ್ದಾರೆ. ಏನ್ ಗೊತ್ತಾ, ಹುಡುಗಿ ಕೇಳ್ತಾಳೆ ಮದುವೆಗಿನ ಮುಂಚೆ, ಕೆಲಸ ಏನ್ ಮಾಡ್ತೀಯಾ ಅಂತ. ಅದಕ್ಕೆ ಹುಡುಗ ಹೇಳ್ತಾನೆ, ಬಾಡಿ ಬೆಳೆಸ್ತೀನಿ ಅಂತ. ಅದಕ್ಕೆ ಅವಳು ಕೇಳ್ತಾಳೆ, ಅದ್ಬಿಡು ಕೆಲಸ ಏನ್ ಮಾಡ್ತೀಯಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಬೇರೆ ಕೆಲಸನೇ ಇಲ್ಲ, ಅದೇ ಕೆಲಸ ಅಂತ. ಅಲ್ಲ, ಅರುಣ್ ಗೌಡ ಅವರು ಮತ್ತೆ ರಜನಿ ಮೇಡಮ್ ಅವರು ಇಬ್ರು ಹೋಗಿ ಇವ್ರ ಹತ್ರ ಅವ್ರದ್ದೇನಾದ್ರು ಲೈಫ್ ಸ್ಟೋರಿ, ಲವ್ ಸ್ಟೋರಿ ಏನಾದ್ರು ಹೇಳ್ಕೊಂಡಿದ್ರಾ ಅಂತ ಗೊತ್ತಿಲ್ಲ. ಇಲ್ಲೇನೋ ಸ್ಟೋರಿ ಬರ್ದವ್ರೆ, ಸುಮ್ಮನೆ ಬರ್ದಿರ್ತಾರೆ. ಸಂಜಿತಾ ಗೌಡ ಅನ್ನೋರು, ಇನ್ನೂ ಚೆನ್ನಾಗಿರೋ ಹುಡುಗನ ಜೊತೆ ಮದುವೆ ಆಗ್ಬೇಕಿತ್ತು, ಏನಾಗಿದೆಯಾ ಇವರಿಗೆ? ಯಾಕೆ ಹುಡುಗ ಚೆನ್ನಾಗಿಲ್ವಾ? ರೀ, ನಿಮ್ಗೆ ಯಾಕ್ರಿ ಬೇಕು? ಮದುವೆ ಆಗಿರೋದವರು, ಸಂಸಾರ ಮಾಡ್ಕೊಂಡು ಹೋಗೋದವರು, ನಿಮ್ಗೇನ್ರಿ ಪ್ರಾಬ್ಲಮ್ ಇದರಲ್ಲಿ? ಏನಪ್ಪ. ಇನ್ನು ವಿನಾಯಕ್ ಅನ್ನೋರು ಏನು ಕಮೆಂಟ್ ಮಾಡಿದ್ದಾರೆ ಅಂದರೆ, ನಮ್ಮನೇಲಿ ಮದುವೆ ದಿನ ಸ್ವಲ್ಪ ಗಡ್ಡ ಬಿಟ್ರೇ ಮದುವೆ ಮಾಡಲ್ಲ, ಇಲ್ಲಿ ನೋಡಿದರೆ ಕಾಡು ಪಾಪ ಆಗಿದ್ದಾನೆ. ಹಾಗಾದ್ರೆ ಗಡ್ಡ ಬಿಟ್ಟಾರಲ್ಲ ಕಾಡು ಪಾಪನ? ಅಯ್ಯೋ, ನೀವು ಹಿಂಗೆಲ್ಲ ಹೇಳ್ಬಿಟ್ರೆ ನಮಗೂ ಸ್ವಲ್ಪ ಭಯ ಆಗುತ್ತೆ, ನಮಗೂ ಟೆನ್ಷನ್ ಆಗುತ್ತೆ. ಜನ ನಮಗೂ ಕಾಡು ಪಾಪ ಅಂತಾರ ಅಂತ. ಅಲ್ಲ, ನಿಮ್ಮನೇಲಿ ಗಡ್ಡ ಬಿಟ್ಟ ತಕ್ಷಣ ಮದುವೆ ಮಾಡಲ್ಲ ಅಂದರೆ ಬೇರೆ ಕಡೆ ಹಾಗೆ ಮಾಡ್ತಾರಾ? ಮದುವೆ ಮಾಡದೆ ಇರ್ತಾರ? ಹಾಗಾದ್ರೆ ಏನಪ್ಪ ಜನ, ಸುಮ್ಮನೆ ಕಮೆಂಟ್ ಫ್ರೀಯಾಗಿ ಮಾಡ್ಬೋದಂತ ಏನೇನೋ ಕಮೆಂಟ್ ಮಾಡ್ತೀರಾ. ಇನ್ನು ಅಮಿತ್ ಅನ್ನೋರು ಏನು ಕಮೆಂಟ್ ಮಾಡಿದ್ದಾರೆ ಅಂದರೆ, ಈ ಪರಿಸ್ಥಿತಿ ಬರಬಾರ್ದಿತ್ತು ಹುಡುಗಿಗೆ. ಅಲ್ಲ ರೀ, ಮದುವೆಯಾಗಿ ಅವರೇ ಸುಖವಾಗಿ ಸಂತೋಷವಾಗಿ ನಗಾಡ್ಕೊಂಡು ಫೋಟೋದಲ್ಲಿ ಪೋಸ್ ಕೊಟ್ಟವ್ರೆ. ನಿಮ್ಗೇನ್ರಿ ಪ್ರಾಬ್ಲಮ್ಮು? ಇಲ್ಲಿ ಪರಿಸ್ಥಿತಿ ಬಂದಿರೋದು ರಜನಿ ಮೇಡಮಿಗಲ್ಲ, ನಿಮಗೆ ಬಂದಿರೋದು. ಇನ್ನು ಮೂನ್ ಸ್ಟ್ರಕ್ಕರ್ ಅನ್ನೋರು ಏನು ಕಮೆಂಟ್ ಮಾಡಿದ್ದಾರೆ ಅಂದರೆ,
ಅಮೃತ ದೇವತೆ ಥರ ಕಾಣ್ತಾ ಇದ್ದಾರೆ. ನಿಜ, ಅಮೃತ ಅವರು ದೇವತೆ ಥರನೇ ಕಾಣ್ತಾ ಇದ್ದಾರೆ, ಅವ್ರು ದೇವತೆನೇ. ರಮೇಶ್ ರಾಬರ್ಟ್ ಮಲ್ಲೇನಹಳ್ಳಿ ಅನ್ನೋರು ಏನು ಕಮೆಂಟ್ ಮಾಡಿದ್ದಾರೆ ಅಂದರೆ, ಜಾನಿ ಸಿನ್ಸು. ಜಾನಿ ಸಿನ್ಸ್ ಯಾರು, ಇಲ್ಲಿ ಯಾಕೆ ಎಂಟ್ರಿ ಕೊಟ್ಟರು? ಒಂದು ನಿಮಿಷ ಗೂಗಲ್ ಮಾಡಿ ನೋಡ್ತೀನಿ. ಓಹೋ ಹೋ 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 ರೀ, ನೀವು ಬಿಡ್ರಿ, ನೀವು ಲೆಜೆಂಡ್ ಕಣ್ರಿ ನೀವು ರೀ. ಪಾನ್ ಸ್ಟಾರ್ನ ತಂದು ಇಲ್ಲಿ ಕನೆಕ್ಟ್ ಮಾಡ್ತಿದ್ದೀರಲ್ಲ, ಏನಪ್ಪ ಹೇಳೋದು. ಶ್ರೀಕಾಂತ್ ಅನ್ನೋರು ಒಳ್ಳೆ ಹಬ್ಬ ಅವನಿಗೆ ಅಂತ ಕಮೆಂಟ್ ಮಾಡಿದ್ರೆ, ಹಬ್ಬನಾ? ಇಲ್ಲಿ ನಡೀತಿರೋದು ಮದುವೆ ಮನೆ ಅಲ್ಲ, ಇಲ್ಲ ಆಗಿರೋದು ಮದುವೆ ಮನೆ, ಏನಕ್ಕೆ ಹಬ್ಬ ಅಂತ ಕಮೆಂಟ್ ಮಾಡಿದ್ದಾರೆ? ದೀಪಾವಳಿನ, ಯುಗಾದಿನ, ಗೌರಿ ಗಣೇಶನ, ಯಾವುದಪ್ಪ ನನಗಂತೂ ಗೊತ್ತಾಗ್ತಾ ಇಲ್ಲ. ಇನ್ನು ನಮಿತ್ ಅನ್ನೋರು ಏನು ಕಮೆಂಟ್ ಮಾಡಿದ್ದಾರೆ ಅಂದರೆ, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಿದ್ದಾರೆ. ಇನ್ನು ವಿಜಯ್ ಶಂಕರ್ ಅನ್ನೋರು ಬೇಬಿ ವರ್ಸಸ್ ಬುಡ್ಡ ಅಂತ ಕಮೆಂಟ್ ಮಾಡಿದ್ದಾರೆ. ಅಮೃತ್ ಅವರು ಬೇಬಿನೇ ನಿಜ, ಆದರೆ ಅರುಣ್ ಅವ್ರು ಬುಡ್ಡ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಅವ್ರು ಯಾವ ಥರದಲ್ಲಿ ನಿಮಗೆ ಬುಡ್ಡ ಅಂತ ಕಾಣಿಸ್ತಿದ್ದಾರೆ? ಬುಡ್ಡ ಅಂದರೆ ನಿಜವಾಗ್ಲೂ ನಿಮಗೆ ಮೀನಿಂಗ್ ಗೊತ್ತಾ? ಫಸ್ಟು ಆ ಮೀನಿಂಗ್ ಏನಂತ ತಿಳ್ಕೊಂಡು ಆಮೇಲೆ ಕಮೆಂಟ್ ಮಾಡಿ. ಇನ್ನು ರತನ್ ಕುಮಾರ್ ಮುಲ್ಗೆ ಅನ್ನೋರು ನೈಸ್ ಕಪಲ್ಸ್, ಗಾಡ್ ಬ್ಲೆಸ್ ಯು ಬೋತ್, ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ತುಂಬ ಚೆನ್ನಾಗಿ ವಿಶ್ ಮಾಡಿದ್ದಾರೆ. ಇನ್ನು ಅಭಯ್ ಆಲ್ ಟೈಪ್ಸ್ ಅನ್ನೋರು, ಇದು ಹೇಳೋದು ಬೇಡ ಅನ್ಸುತ್ತೆ, ಆಟ ಥರ ಇದೆ ರೀ ಎಡಿಟರ್ಸ್, ಇದನ್ನು ಕಟ್ ಮಾಡಿರಿ. ಪ್ರೇಮ್ ಪ್ರೋ ಅನ್ನೋರು ಏನು ಕಮೆಂಟ್ ಮಾಡಿದ್ದಾರೆ ಅಂದರೆ, ರಾಗಿ ಆ್ಯಂಡ್ ಭೂಮಿ ಅಂತ ಕಮೆಂಟ್ ಮಾಡಿದ್ದಾರೆ. ಏನೋ ಗೊತ್ತಿಲ್ಲ ಇದು ಕಮೆಂಟ್ ಬಗ್ಗೆ, ಆದರೆ ಭೂಮಿಲೇ ರಾಗಿ ಬೆಳೆಯೋದಂತ ಒಂದು ನಮಗೆ ಗೊತ್ತು ಅಷ್ಟೇ. ಇನ್ನು ಸಹನಾ ಸತೀಶ್ ಅನ್ನೋರು ಡಬ್ಬಾ ಥರ ಇದೆ ಅಂತ ಕಮೆಂಟ್ ಮಾಡಿದ್ದಾರೆ. ಮೇಡಮ್ ತುಂಬ ಚೆನ್ನಾಗೇ ಇದೆ, ನಿಮ್ಗೆ ಯಾಕೆ ಹಾಕಿ ಕಾಣಿಸ್ತಿದೆಯೋ ಅಂತ ನಮಗಂತೂ ಗೊತ್ತಿಲ್ಲ. ಇನ್ನು ಝೋಹನ್ ಖಾನ್ ಅನ್ನೋರು ಪಾಪ ಒಳ್ಳೆಯ ಹುಡುಗ ಅಂತ ಹೇಳಿದ್ದಾರೆ. ಹೌದು, ನಿಜವಾಗ್ಲೂ ಅರುಣ್ ಗೌಡ ಅವರು ತುಂಬ ಒಳ್ಳೆಯ ಹುಡುಗನೇ. ಇನ್ನು ಶಿವಶಂಕರ್ ಅನ್ನೋರು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಕಮೆಂಟ್ ಮಾಡಿದ್ದಾರೆ.